ಆರೋಗ್ಯ ಅಂದರೆ ಏನು? ಆರೋಗ್ಯದಲ್ಲಿ 3 ಪದಗಳಿದೆ. ಆರೋಗ್ಯ ಅಂತ. ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನು ರೋಗ ರುಜಿನ ಇಲ್ದಲೆ ಗಮನಾರ್ಹವಾಗಿ ಜೀವನ ಮಾಡೋದನ್ನು ನನ್ನ ಪ್ರಕಾರ ಆರೋಗ್ಯ ಅಂತ ಹೇಳ್ಬೋದು. ಈ ಆರೋಗ್ಯವನ್ನು ಸುಧಾರಿಸ್ಕೊಂಡು ಕೊನೆವರೆಗೂ ಅಂದರೆ ನಾವು ಸಾಯೋವರೆಗೂ ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಮಹತ್ತರವಾದ ವಿಷಯ. ಈ ಮಹತ್ತರವಾದ ವಿಷಯಕ್ಕೆ ಏನಾಗ್ತದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನಡೆಸ್ತಾ ಇರ್ತಕ್ಕಂತಹ ಜೀವನ ಶೈಲಿ ಆಗ್ಬೋದು ಅಥವಾ ನಮ್ಮ ಮಾನಸಿಕ ಒತ್ತಡಗಳಾಗ್ಬೋದು. ಈಗ ಸಣ್ಣ ವಯಸ್ಸಿಗೆ ಏನಾಗ್ತದೆ, ಹೃದಯಾಘಾತಗಳಾಗ್ತಾ ಇದೆ. 30 ವರ್ಷ ಇರ್ಬೋದು, ನಾನು 20 ವರ್ಷದವರೆಗೂ ಕೂಡ ನೋಡಿದ್ದೀನಿ. ಸೊ ಈ ಥರದಂಥ ಎಲ್ಲ ವಿಷಯಗಳನ್ನು ಆರೋಗ್ಯ ಕಾಪಾಡಬೇಕಾಗದ್ದು ನಮ್ಮದು ಬಹಳ ಮುಖ್ಯ ಅಂತ ನಾವು ತಿಳ್ಕೋಬೇಕು. ನಾನು ಒಬ್ಬ ಆಯುರ್ವೇದ ವೈದ್ಯನಾಗಿ ಹೇಳೋದೇನು ಅಂತಂದರೆ, ಆಯುರ್ವೇದ ಸೂತ್ರದಲ್ಲಿ 2 ಹೇಳ್ತಾರೆ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಮತ್ತು ಆತುರಸ್ಯ ವಿಕಾರ ಪ್ರಶಮನಂ ಚ ಅಂತ ಹೇಳ್ಬಿಟ್ಟು, ಯಾರು ಸ್ವಸ್ಥ ಪುರುಷ ಇರ್ತಾನೋ ಅವನ ಸ್ವಸ್ಥ ರಕ್ಷಣೆ ಮಾಡೋದು ಕೂಡ ಒಂದು ಉದ್ದೇಶ ಆಗಿದೆ. ಅದೇ ಥರ ಆತುರಸ್ಯ ವಿಕಾರ ಅಂದರೆ ರೋಗ ಬಂದಿರತಕ್ಕಂಥ ರೋಗಿಯನ್ನು ಕೂಡ ಕಾಪಾಡೋದು ಒಂದು ಮಹತ್ತರವಾದ ಉದ್ದೇಶ ಆಗಿದೆ ಆಯುರ್ವೇದದ್ದು. ಈ 2 ಕೆಲಸಗಳನ್ನು ಈ ಆಯುರ್ವೇದ ಮಾಡ್ತದೆ. ಅಂಥ ಆಯುರ್ವೇದ ಪದ್ಧತಿಯನ್ನು ನಾನು ನನ್ನದಾಗಿಸಿಕೊಂಡು ಇವತ್ತು ರೋಗಿಗಳಿಗೆ ಸೇವೆ ಮಾಡ್ತಾ ಇದೆ ಅನ್ನೋದೇ ಒಂದು ಹೆಮ್ಮೆ. ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಇದುವರೆಗೂ ಕೇಳಿದ್ರಲ್ಲ ಆರೋಗ್ಯವೇ ಭಾಗ್ಯ ಎನ್ನುವ ಡಾಕ್ಟರ್ ಅವರ ಮಾತುಗಳನ್ನು. ಆಯುರ್ವೇದ ಪದ್ಧತಿಯ ಮೂಲಕ ಆರೋಗ್ಯವಂತ ಬದುಕನ್ನು ನಡೆಸೋದು ಹೇಗೆ ಎನ್ನುವ ಅವರ ಮಾತುಗಳು ಸ್ಪಷ್ಟವಾಗಿದ್ದು ಮತ್ತು ಉಪಯುಕ್ತವಾಗಿದ್ದು. ಇವತ್ತು ನನ್ನೊಟ್ಟಿಗೆ ಅತಿಥಿಗಳಾಗಿ ಆಗಮಿಸಿರುವಂಥವರು ಚಿತ್ರದುರ್ಗದ ಅಮೃತ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿರುವಂಥ ಪ್ರೊಫೆಸರ್ ಹಾಗೂ HOD ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ, ಆಯುರ್ವೇದದಲ್ಲಿ MS ಪದವಿಯನ್ನು ಮಾಡಿರುವಂಥ ಆತ್ಮೀಯರಾದಂತಹ ಡಾಕ್ಟರ್ ನವೀನ್ ಬಸವರಾಜ್ ಸಜ್ಜನ್ ಎನ್ನುವಂಥ ಡಾಕ್ಟ್ರೊಂದಿಗೆ ಇವತ್ತು ಮಾತುಕತೆ ಮಾಡ್ತೇನೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಧನ್ಯವಾದಗಳು ಸರ್. ನವೀನ್ ಸರ್ ಅಂತ ಹೇಳಿದ ತಕ್ಷಣವೇ ಒಂದಷ್ಟು ಸದಾ ಲವಲವಿಕೆ, ಒಂದಷ್ಟು ಹೊಸದನ್ನು ಏನೋ ಸಮಾಜಕ್ಕೆ ಕೊಡಬೇಕು ಅನ್ನುವ ಕಳಕಳಿ, ವಿದ್ಯಾರ್ಥಿಗಳು ಮತ್ತು ರೋಗಿಗಳ ಜೊತೆಯಲ್ಲಿ ಸದಾ ಒಡನಾಟ ಇಟ್ಟುಕೊಂಡು HOD ಆಗಿ ನೀವು ಇಲ್ಲಿ ಚಿತ್ರದುರ್ಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಈ ಹಂತಕ್ಕೆ ತಲುಪುವವರೆಗೆ ನೀವು ಬೆಳೆದು ಬಂದ ದಾರಿಯ ಕೆಲವು ಕ್ಷಣಗಳನ್ನು ಒಮ್ಮೆ ಹಿಂತಿರುಗಿ ನೋಡೋದಾದರೆ ನಿಮ್ಮ ಬಾಲ್ಯದ ಬದುಕನ್ನೊಮ್ಮೆ ಸ್ಮರಿಸಿಕೊಳ್ಳಿ ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ನವೀನ್ ಬಸವರಾಜ್ ಸಜ್ಜನ್. MS ಆಯುರ್ವೇದ ಶಲ್ಯತಂತ್ರದಲ್ಲಿ ಮಾಡಿದ್ದೇನೆ. ನನ್ನ ಬಾಲ್ಯವನ್ನು, ಶಿಶುವಾರವನ್ನು ನಾನು ಗನಾಯಕನಹಳ್ಳಿಯಲ್ಲಿ ಶುರು ಮಾಡಿ, ನಂತರ ನನ್ನ ಕಿರಿಯ ಪ್ರೌಢಶಾಲೆಯನ್ನು ಸ್ವಾಮಿ ವಿವೇಕಾನಂದ ಸ್ಕೂಲ್ ಚಳ್ಳಕೆರೆಯಲ್ಲಿ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯನ್ನು BMJHS ಬಿಸಿನೀರು ಮುದ್ದಪ್ಪ ಸ್ಕೂಲಲ್ಲಿ ಮುಗಿಸಿ, ನಂತರ ನಾನು PUCಯನ್ನು ಇದೇ ಚಿತ್ರದುರ್ಗದ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದಿ, ನಂತರ BAMS ಅನ್ನು DGM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗದಗಲ್ಲಿ ಮುಗಿಸಿ, ತದನಂತರ ಎಂಟ್ರೆನ್ಸಲ್ಲಿ SDM ಕಾಲೇಜ್ ಆಫ್ ಆಯುರ್ವೇದ ಹಾಸನಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಾನು ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಸರ್. ನೀವು ಈ MS ಪದವಿಯನ್ನು ಮುಗಿಸ್ತೀರಿ, ವೃತ್ತಿಗೆ ಹುಡುಕಾಟವನ್ನು ಮಾಡ್ತಾ ಇರ್ತೀರಿ. ನಿಮ್ಮ ವೃತ್ತಿ ಬದುಕು ಆರಂಭ ಆದದ್ದು ಯಾವ ಊರಿನಿಂದ? ಈಗ ಇಲ್ಲಿಯವರೆಗಿನ ನಿಮ್ಮ ವೃತ್ತಿ ಬದುಕಿನ ಕೆಲವು ಘಟನೆಗಳನ್ನು ಹೇಳಿ. ನಾನು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ ತಕ್ಷಣ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಯಾಕೆ ಅಂತಂದರೆ, ನಾನು ಸ್ನಾತಕೋತ್ತರ ಪದವಿಯನ್ನು ಓದ್ತಿರ್ಬೇಕಾದ್ರೆ ಒಂದು SSM ಹಾಸ್ಪಿಟಲ್ ಅಂತ ಹಾಸನಲ್ಲಿದ್ದು, ಅಲ್ಲಿ ನಾನು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಅಲ್ಲಿ ಇದ್ದಂಥ ಬಸವರಾಜ್ ಸರ್ ಅಂತ ಇದ್ದರು, ಅವರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಅವ್ರಿಗೆ ಇಷ್ಟ ಆಗಿಬಿಟ್ಟು ನೆಕ್ಸ್ಟ್ ಏನಾಯ್ತು ಅಂದರೆ, ನನಗೆ BGS ಗ್ಲೋಬಲ್ ಹಾಸ್ಪಿಟಲಲ್ಲಿ ರಿಜಿಸ್ಟರ್ ಆಗಿ ಕೆಲಸ ಸಿಕ್ತು. ಬೆಂಗಳೂರಲ್ಲಿ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಹಾಸ್ಪಿಟಲಲ್ಲಿ ಸಿಕ್ತು ಸರ್. ಅಲ್ಲಿದ್ದ ಹಾಗೆ ನನ್ನದೇ ಆದಂಥ ಒಂದು 2-3 ಹಾಸ್ಪಿಟಲ್ಗಳನ್ನು ಮಾಡ್ಕೊಂಡಾದ್ಮೇಲೆ ಕಳ್ಕೊಂಡೋದು ಇದೆ. ಆಮೇಲೆ ತದನಂತರ ಏನಾಯಿತು, ಊರಿಗೆ ಬರೋಣ ಅಂತ ಅನ್ನಿಸ್ತು. ಬೆಂಗಳೂರು ಜೀವನ ಎಲ್ಲ ನೋಡಿ ಆದಮೇಲೆ 2010ರಲ್ಲಿ ಬೆಂಗಳೂರಿಗೆ ಹೋಗಿದ್ದು. ಆಮೇಲೆ 2013ರಲ್ಲಿ ವಾಪಸಾತಿ ಆಗೋಣ ಅನ್ನಿಸ್ತು. ಆವಾಗ ಏನು ಮಾಡಿದೆ ಅಂತಂದರೆ, ವಾಪಸಾತಿಯಾಗಿ ಮೊದಲು ಯೋಚನೆ ಮಾಡಿದ್ದು, ನಾನು ಬಾಪೂಜಿ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆದೆ ಚಳ್ಳಕೆರೆ. ಅಲ್ಲಿ ಕೆಲವೊಂದಿಷ್ಟು ನನ್ನ ಕೈಲಾದಷ್ಟು ಎಲ್ಲ ಹಾಸ್ಪಿಟಲ್ನ ಇಂಪ್ರೂವ್ಮೆಂಟ್ ಮಾಡಿ, ಆಮೇಲೆ 1 ವರ್ಷ ಇದ್ಮೇಲೆ ನನಗೆ ಮತ್ತೆ ಇಲ್ಲಿ ಚಿತ್ರದುರ್ಗದಲ್ಲಿ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಬಂತು. 2013ಕ್ಕೆ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ನಾನು ಒಂದು ದಿವಸ ಅವತ್ತು ಎಕ್ಸ್ಟ್ರಾ ಇದ್ದಂಗೆ ಇದ್ದೆ. ಅಂದರೆ
ಬೇಕಿಲ್ಲ ಅನ್ನಂದ್ರೆ ಆ ಡಿಪಾರ್ಟ್ಮೆಂಟಿಗೆ ನಾನು ಅವತ್ತು ಎಕ್ಸ್ಟ್ರಾ ಅವತ್ತಿನ ಒಂದು ಧೈರ್ಯ ಮಾಡಿದ್ದು ಇರ್ಲಿ, ನನಗೆ ಹುಡುಗ ನನಗೇನೋ ಒಂದು ಆಗುತ್ತೆ ಅಂತ ಧೈರ್ಯ ತುಂಬಿ ನನಗೆ ಪ್ರೋತ್ಸಾಹ ಮಾಡಿದವರು ಕಾರ್ಯದರ್ಶಿಗಳಾದಂಥ ಮೊದಲಿದಂಥ ಲಿಂಗಣಸ್ ಅವರು, ಅಂದ್ರೆ ಇವಾಗ ಅವರು XML ಆಗಿದ್ದಾರೆ. ಅವರು ನನಗೆ ಪ್ರೋತ್ಸಾಹ ಮಾಡಿದ್ರು, ಇಲ್ಲ ನಂಗೆ ಈ ಹುಡುಗನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ ಒಂದು ವಿಚಾರಕ್ಕೆ ಅವತ್ತು ನಂದು ಹೇಳಬೇಕು ಅಂತಂದ್ರೆ ನಂದು ಅವತ್ತು ಕೆಟ್ಟ ಸಮಯ, ನಾನು ಬೆಂಗಳೂರು ಬಿಟ್ಟು ಬಂದಾಗ ಕೆಟ್ಟ ಸಮಯ ನಂದದು. ಏನಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಅದು ಇವಾಗ ಅನ್ನಿಸ್ತಾ ಇದೆ ಸರ್, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಆ ಕೆಟ್ಟ ಸಮಯದಲ್ಲಿ ನನ್ನನ್ನು ಕೈ ಎತ್ತಿ ಹಿಡಿದವರು ಲಿಂಗಣ್ಣ ಸರ್. ಸೊ 2013 ಇವತ್ತಿನವರೆಗೂ ಅದೇ ಕಾಲೇಜಲ್ಲಿ ಒಂದು ನಮ್ಮ ಮನೆ ಥರನೇ ಅಂದ್ಕೊಂಡು, ಅಥವಾ ನನ್ನ ಕಾಲೇಜು ಆ ಥರನೇ ಅಂದ್ಕೊಂಡು ಇವತ್ತಿಗೂ ದುಡಿತಾ ಇದ್ದೀವಿ. ಹೆಮ್ಮೆ ವಿಚಾರ ಅಂತಂದ್ರೆ ಅವ್ರ ಮಗ ಭರತ್ ಅಂತ ಇವಾಗ ಕಾರ್ಯದರ್ಶಿ ಮಾಡಿದ್ದಾರೆ. ಅವರು ಕೂಡ ವಯಸ್ಸಲ್ಲಿ ನಮ್ಗೆ ಸಣ್ಣವರಾದ್ರೂ ಯಾವತ್ತೂ ನಮಗೆ ಆ ಥರ ನೋಡಿಲ್ಲ, ಮನೆಯವ್ರ ಥರ ನೋಡ್ಕೊಂಡು ನಮ್ಮನ್ನ ಇವತ್ತು ಕೈ ಹಿಡಿದು ಹೋಗ್ತಾ ಇದ್ದಾರೆ. ಕಾಲೇಜು ಹಂಗೆ ಇದೆ, ನಮ್ಮ ಅವರ ರಿಲೇಷನ್ನು ಹಾಗೆ ಇದೆ. ಸೊ ಹಾಗಾಗಿ ಏನಾಗ್ತಿದೆ ಅಂದ್ರೆ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆಲ್ಲ ಆ ಕಾಲೇಜ್ ಕೂಡ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಈಗ ನವೀನ್ ಸರ್ ಅವರು ಅಲ್ಲಿ ಬಂದು ಮೇಲೆ ಒಂದಷ್ಟು ಬದಲಾವಣೆಗಳ ಗಾಳಿ ಬೀಸ್ತು. ಅಲ್ಲೇ ಒಂದಷ್ಟು ರೋಗಿಗಳಿಗೆ ಹತ್ತಿರವಾಗ್ಬೋದಾದ ಟ್ರೀಟ್ಮೆಂಟ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಸಂಪರ್ಕದ ಜಾಲ ಇರ್ಬೋದು, ಭಾಳಷ್ಟು ಯಶಸ್ವಿಯತ್ತ ನಡೀತಾ ಹೋಗ್ತಾ ಇದೆ. ರಾಜ್ಯ ಮತ್ತು ಹೊರ ರಾಜ್ಯದ ಅಂತರ್ರಾಜ್ಯದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಸಾಮಾನ್ಯ ಒಬ್ಬ ಗ್ರಾಹಕನಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದೆ, 21ನೇ ಶತಮಾನದ ಇವತ್ತಿನ ಈ ವೈಜ್ಞಾನಿಕ ಯುಗದಲ್ಲಿ ಕ್ಷಣಾರ್ಧದಲ್ಲಿ ಪ್ರಪಂಚದ ಯಾವುದೋ ಮೂಲೆಯ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಟ್ರೀಟ್ಮೆಂಟ್ ಕೊಡುವಂಥ ದಿನಮಾನಗಳಲ್ಲಿ ಆಯುರ್ವೇದ ಪದ್ಧತಿಯೇ ಯಾಕೆ ನಿಮ್ಗೆ ಇಷ್ಟ ಆಯಿತು? ಅದರಲ್ಲಿ ನೀವು MS ಅನ್ನು ಮಾಡೋವರೆಗೂ ಹೋಗ್ತೀರಾ. ಆಯುರ್ವೇದದ ಪದ್ಧತಿ ನಿಮಗೆ ಯಾಕೆ ಇಷ್ಟ, ಇವತ್ತಿನ ಜನಕ್ಕೆ ಯಾಕೆ ಅದಿಷ್ಟ ಆಗಬೇಕು? ಒಂದು ವಿಪರ್ಯಾಸ ಹೇಳಬೇಕು ಅಂತಂದ್ರೆ ಸರ್, ಈಗ PUC ಮುಗಿದ ತಕ್ಷಣ ಎಲ್ಲರ ತಲೆಯಲ್ಲೂ ಏನಿರುತ್ತೆ ಅಂತಂದ್ರೆ MBBS ಮಾಡೋಣ, ಇಂಜಿನಿಯರಿಂಗ್ ಮಾಡೋಣ ಅಂತ. ಇವನ್ ನನ್ನ ತಲೆಯಲ್ಲಿ ಇದ್ದಿದ್ದು ಹಾಗೇನೆ. ನಾನು ಇಷ್ಟಪಟ್ಟು ಆಯುರ್ವೇದಕ್ಕೆ ಬರಬೇಕು ಅಂತ ಬರಲಿಲ್ಲ, ಅನಿವಾರ್ಯವಾಗಿ ಕೊನೆಗೆ ಯಾವುದು ಸಿಗ್ಲಿಲ್ಲ ಅಂತ ಆಯುರ್ವೇದಕ್ಕೆ ಬಂದೆ. ಬಂದಿದ್ದಾಯ್ತು, ಬಂದ್ಮೇಲೆ ಇದ್ರ ಒಳಗೆ ಹೊಕ್ಕ ಮೇಲೆ ಗೊತ್ತಾಯ್ತು ಆಯುರ್ವೇದದಲ್ಲಿ ಯಾಕೆ ನಾವು ತಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಯಾವುದೇ ತರಹದ ಮಾಹಿತಿ ಇದ್ದಿಲ್ಲ, ಅಥವಾ ಯಾಕೆ ತಗೋಬೇಕಂತನೂ ಇದ್ದಿಲ್ಲ. ನಾನು ನೆಗೆಟಿವ್ ಆಗೇ ಹೋಗಿದ್ದು, ಹೇಳ್ಬೇಕು ನಕಾರಾತ್ಮಕವಾಗೇ ತಗೊಂಡಿದ್ದು, ಏನೂ ಸಿಗ್ಲಿಲ್ಲ ಅಂತ. ಬಟ್ ಅದನ್ನ ತಗೊಂಡು ಆದ್ಮೇಲೆ ನನಗೆ ಅನಿಸಿದ್ದು, ನಾನು ಮಾಡಿದ್ರೆ ಆಯುರ್ವೇದನೇ ಮಾಡಬೇಕು, ಮುನ್ನೋರ್ಗೂ ಆಯುರ್ವೇದ ಹೇಳಬೇಕು ಅಂತೇಳಿ. ಬರ್ತಾ ಬರ್ತಾ ಏನಾಯಿತು ಅಂತಂದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಮೊದಲನೇ ವರ್ಷಕ್ಕೂ 2ನೇ ವರ್ಷಕ್ಕೂ 3ನೇ ವರ್ಷಕ್ಕೂ ಬಂದಕ್ಕಿಂತ ನಾವು ನಿಜವಾದ ಆಸಕ್ತಿ ಶುರುವಾಗಿದ್ದು ಯಾವಾಗ ಅಂತಂದ್ರೆ ನಮ್ಮ ಇಂಟರ್ನ್ಶಿಪ್ ಅಂತ ಇರುತ್ತೆ. ಆ ಇಂಟರ್ನ್ಶಿಪ್ ಅಲ್ಲಿ ಯಾವಾಗ ನಾವು ಪೇಷಂಟ್ಗಳನ್ನ ಹೆಚ್ಚು ನೋಡ್ತಾ, ನಾವು ಓದಿರ್ತಕ್ಕಂತಹ ಔಷಧಿಗಳಾಗ್ಬೋದು ಅಥವಾ ನಮ್ಮ ಕಾನ್ಸೆಪ್ಟ್ಸ್ಗಳಾಗ್ಬೋದು, ಆ ಕಾನ್ಸೆಪ್ಟ್ಸ್ಗಳನ್ನು ಆ ಪೇಷಂಟ್ ಮೇಲೆ ನಾವು ಪ್ರಯೋಗ ಮಾಡಿ ಅದರದ ರಿಸಲ್ಟ್ಗಳು ನಮ್ಗೆ ಯಾವಾಗ ಸಿಗಕ್ಕೆ ಶುರುವಾಯ್ತಲ್ವ, ನಾವು ಈಗ ನಾನು ಯಾವ ಪದ್ಧತಿ ಸಣ್ಣದು ದೊಡ್ಡದು ಅಂತ ಹೇಳಲಿಕ್ಕೆ ಇಷ್ಟ ಇಲ್ಲ ಸರ್. ಈಗಿನ ಇವತ್ತಿನಲ್ಲಿ ಅವರವರ ಪದ್ಧತಿಗೆ ಅವರವರೇ ಆದಂತಹ ವ್ಯಕ್ತಿತ್ವ ಇದೆ, ಅವರವ್ರದೇ ತೂಕ ಇದೆ. ಹಾಗೆ ಆಯುರ್ವೇದಕ್ಕೂ ಕೂಡ ಅದೇ ಆದಂಥ ತೂಕ ಇದೆ. ಈಗೇನಾಗ್ತದೆ ಅಂತಂದ್ರೆ ನಮ್ಮ ಆಯುರ್ವೇದಕ್ಕೆ ಬರೋರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕಡೆ ತಿರುಗಾಡ್ಬಿಟ್ಟು ಕೊನೆ ಒಂದು ಅವಕಾಶ ಅಂತ ಬರ್ತಾರೆ. ಅದೇ ಜ್ವರ ಬಂದಾಗ ನಮ್ಮಲ್ಲೂ ಬೇಗ ಸರಿ ಮಾಡಬಹುದು, ಜ್ವರ ಬಂದ ತಕ್ಷಣ ಬರಲ್ಲ. ಏನ್ ಮಾಡ್ತಾರೆ ಅಂದ್ರೆ ನೋಡೋಣ ಮಾಡೋಣ ಅಂತ ನೋಡ್ಬಿಟ್ಟು ಬರಕ್ ಶುರು ಮಾಡ್ತಾರೆ. ಅಥವಾ ಇವಾಗ ಸಂಧಿವಾತ ಅಥವಾ ಆಮವಾತ ಅಂತ ಇರುತ್ತೆ ಕೆಲವು ರೋಗಗಳು. ಅಂದ್ರೆ ನಾವು ಮಾಡರ್ನ್ ಅಲ್ಲಿ ಅಥವಾ ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ರುಮಟೆಡ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಒಂದು ಸಣ್ಣ ಜಾಯಿಂಟ್ ಅಲ್ಲಿ ನಮಗೆ ಸಂದಲ್ಲಿ ನೋವು ಶುರು ಆದ ತಕ್ಷಣ ಬಂದು ತೋರಿಸ್ಕೊಂಡ್ರೆ ಏನ್ ಮಾಡ್ಬೋದು ಅಂದ್ರೆ ನಾವು ಕೂಡ ಆಶುಕಾರಿ ಚಿಕಿತ್ಸೆ ಅಂದ್ರೆ ತುಂಬಾ ಬೇಗ ಸರಿ ಮಾಡಬಹುದಂತಹ ಎಲ್ಲಾ ವ್ಯವಸ್ಥೆಗಳು ಇದೆ. ಆದ್ರೆ ಜನಕ್ಕೆ ಏನು ತೊಂದರೆ ಆಗ್ತದೆ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನೋವು ನಿವಾರಕದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದು ತುಂಬಾ ಪರಿಣಾಮಕಾರಿ ತಿರುಗದಾಗ ಏನಾಗ್ತದೆ ಅಂತಂದ್ರೆ ನಮ್ ಕಡೆ ತಿರುಗ್ತಾರೆ. ನೋಡೋಣ ಇದು ಒಂದು ಸೈನ್ಸ್ ಇದೆ, ಇಲ್ಲೂ ಏನೋ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ, ನಾವು ಅದಕ್ಕೆ ಪ್ರಯತ್ನ ಮಾಡೋಣ ಅಂತ ಬರ್ತಾರೆ. ಬಟ್ ನಾನು ಇಷ್ಟಪಟ್ಟಿದ್ದೇನು ಅಂತಂದ್ರೆ ನಮ್ಮಲ್ಲೂ ಕೂಡ ಕೆಲವಂತಲ್ಲ ಸುಮಾರು ರೋಗಗಳಿಗೆ ಆಶುಕಾರಿ ಚಿಕಿತ್ಸೆಗಳಿದೆ. ಜನಕ್ಕೆ ಹೇಳ್ಕೊಳ್ಳೋದೇನು ಅಂತಂದ್ರೆ ಆಯುರ್ವೇದ ಸ್ಲೋ, ತುಂಬಾ ನಿಧಾನ ಅಂತ ಹೇಳ್ತಾರೆ. ನಿಧಾನ ಅಲ್ಲ, ಅದರಲ್ಲಿ ಅದಕ್ಕೆ ಆದಂತ ತೂಕ ಇದೆ. ಬಹಳಷ್ಟು ರೋಗಗಳಿಗೆ ಉತ್ತಮವಾದಂತಹ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಬರಬೇಕು ಜನ.
ಹಾಗಾಗಿ ಆಯುರ್ವೇದದ ಬಗ್ಗೆ ತಿಳ್ಕೋಬೇಕು ಅನ್ನೋದು ಜನದ್ದು ನನ್ನ ವಿನಂತಿ. ಅಂದ್ರೆ ಇನ್ನೂ ರೋಗಿಗಳಲ್ಲಿ ಮತ್ತು ಜನರಲ್ಲಿ ಜಾಗೃತಿ ಮೂಡಬೇಕು. ಯಾವುದೇ ಚಿಕಿತ್ಸೆ ಮೇಲೆಲ್ಲ ಕೀಳಲ್ಲ, ನಾವು ಅದನ್ನು ನಂಬಿ ಹೋದ್ರೆ ಅದರಿಂದ ಪರಿಹಾರ ಖಂಡಿತ ಇದೆ. ಹೌದು. ಈಗ ನಮ್ದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ಮೆಡಿಸಿನ್ ಏನು ಇಂಗ್ಲಿಷ್ ಪದ್ಧತಿಯ ಆಸ್ಪತ್ರೆಗಳಿದಾವಲ್ಲ, ಅಲ್ಲಿ ಮಾತ್ರೆ ಆಪರೇಷನ್ನು ಮತ್ತೊಂದು ಬೇಗ ಗುಣಮುಖ ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಆದರೆ ಆಯುರ್ವೇದದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ, ಹೊಟ್ಟೆ ಬಟ್ಟೆ ಏನು ಕೊಯ್ದೆ, ಪಂಚಕರ್ಮದ ಪದ್ಧತಿಯ ಮೂಲಕ ಬಹಳ ಸುಲಭವಾಗಿ ನೀವು ನೋವುಗಳನ್ನು ನಿವಾರಿಸೋದಿರ್ಬೋದು, ಸಂಬಂಧಪಟ್ಟ ಕಾಯಿಲೆಗೆ ಪರಿಹಾರ ಕಂಡುಕೊಳ್ಳೋದು ಬೇಕಾದ್ದು ಇರ್ಬೋದು. ಯಾಕೆ ಪಂಚಕರ್ಮನ ನೀವು ರೆಫರ್ ಮಾಡ್ತೀರಿ? ನಾನು ಆಗ್ಲೇ ಮೊದಲಿಗೆ ಹೇಳ್ದಂಗೆ ಎರಡು ಉದ್ದೇಶ. ಒಂದು, ಸ್ವಸ್ಥವಾಗಿ ಇಡ್ಲಿಕ್ಕೆ ಪಂಚಕರ್ಮ ಬೇಕು. ಓಕೆ. ರೋಗಿಗಳನ್ನ ರೋಗ ನಿವಾರಣೆ ಮಾಡಕ್ಕೆ ಬೇಕು. ಇವಾಗ ಪಂಚಕರ್ಮ ಅಂತ ನೀವು ಒಂದು ಪದವನ್ನ ಉಪಯೋಗಿಸಿರಿ. ಮತ್ತೆ ಪಂಚಕರ್ಮ ಅಂದ್ರೆ ಏನು? ಬಹಳಷ್ಟು ಜನಕ್ಕೆ ಏನಂತಂದ್ರೆ ಪಂಚಕರ್ಮ ಅಂತಾರೆ. ಪಂಚಕರ್ಮದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಪಂಚಕರ್ಮ ಅದು ಪದ ಇರೋದು ಎರಡು ಪದಗಳಿಂದ ಆಗಿದೆ, ಪಂಚ ಮತ್ತೆ ಕರ್ಮ ಅಂತ. 5 ಕರ್ಮಗಳನ್ನ ಮಾಡಬೇಕು ಅಂತ. ಯಾವ ಯಾವ ಕರ್ಮಗಳು ಯಾವ ಯಾವ ಭಾಗದ ರೋಗಗಳನ್ನ ಸರಿ ಮಾಡುತ್ತೆ? ಈಗ ಶಿರೋವಿರೇಚನ ಅಂತ ಹೇಳ್ತೀವಿ. ಪಂಚಕರ್ಮದಲ್ಲಿ ಒಂದೇದು ಅನ್ನೋದು ಶಿರೋವಿರೇಚನ ಅಂತ ಹೇಳ್ತೀವಿ. ಶಿರೋವಿರೇಚನ ಅಂತಂದ್ರೆ ಮೂಗಲ್ಲಿ ಡ್ರಾಪ್ಸ್ ಹಾಕೋದು, ಅಂದ್ರೆ ಮೆಡಿಕೇಟೆಡ್ ಡ್ರಾಪ್ಸ್ ಹಾಕೋದು ಅಂತ. ಈಗ ನಮಗೆ ಬಹಳಷ್ಟು ಕಾಯಿಲೆಗಳಿದೆ. ಈಗ ಅರ್ಧಿತ ಅಂತ ಅಂದ್ರೆ ಫೇಶಿಯಲ್ ಪ್ಯಾರಲಿಸಿಸ್ ಅಂತ ಹೇಳ್ತೀವಿ, ಅಥವಾ ಪ್ಯಾರಲಿಸಿಸ್ ಇರ್ಬೋದು, ಅಥವಾ ಅಲರ್ಜಿಕ್ ಸೈನಸೈಟಿಸ್ ಅಂದ್ರೆ ನಾವು ಪ್ರತಿಶ್ಯಾಯ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಹೇಳೋದಾದ್ರೆ. ನೆಗಡೆ, ಕೊಳತ್ ನೆಗಡೆ ಅಂತ, ಅದು ದುಷ್ಟ ಪ್ರತಿಶ್ಯಾಯ ಅಂದ್ರೆ ಕೊಳತ್ ನೆಗಡೆ ಅಂತ ಹೇಳ್ತಾರೆ. ಅಥವಾ ಕ್ರಾನಿಕ್ ಡಿಸೀಸಸ್ ಅಥವಾ ಅಲರ್ಜಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಕೆಲವರಿಗೆ ಶಿಕ್ಷಕರ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಮುಂಚೆಲ್ಲ ಚಾಕ್ ಪೀಸ್ ಬೋರ್ಡ್ ಅಲ್ಲೇ ಬರೀತಾ ಇದ್ರು. ಚಾಕ್ ಪೀಸ್ ಮುಟ್ಟಿದ ತಕ್ಷಣ ಅವ್ರಿಗೆ ಸೀನ್ ಬರುತ್ತೆ, ಇದು ಒಂಥರ ಅಲರ್ಜಿ ಇರ್ಬೋದು. ಅಥವಾ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋದ್ರೆ ಶೀತಕ್ಕೆ ಅವ್ರೇನಾದ್ರು ಎಕ್ಸ್ಪೋಸ್ ಆದ್ರು ಅಂತ ಇಟ್ಕೊಳ್ಳಿ, ಆವಾಗ ಕಂಟಿನ್ಯೂಸ್ 10 ರಿಂದ 12 ಸೀನ್ ಬರುತ್ತೆ ಅಂತ ಹೇಳ್ತಾರೆ. ಈ ತರದ ಅಲರ್ಜಿ ಇರ್ಬೋದು. ಅಂತಹ ರೋಗಗಳಿಗೆ ನಾವು ಶಿರೋವಿರೇಚನ ಅಥವಾ ನಸ್ಯ ಮಾಡಿದ್ರೆ, ನಸ್ಯ ಅಂತಾನೂ ಹೇಳ್ತಾರೆ, ಶಿರೋವಿರೇಚನ ಅಂತಾನೂ ಹೇಳ್ತಾರೆ. ಅದು ಒಂದು ಚಿಕಿತ್ಸೆ ಆ ಥರದ ಭಾಗಗಳಿಗೆ ಆಗ್ಬೋದು. ಅಂದರೆ ಶಿರದಿಂದ ಮೇಲಿರ್ತಕ್ಕಂಥ ಚತುರ್ಧ್ವ ಭಾಗಗಳಿಗೆ ಒಂದಾಗ್ಬೋದು ನಸ್ಯ ಹೇಳ್ತಾರೆ. ಅಥವಾ ಈ ಕುತ್ತಿಗೆ ಸಂಬಂಧಪಟ್ಟಂತಹ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು, ಅಥವಾ ಫ್ರೋಸನ್ ಶೋಲ್ಡರ್ ಅಂತಂದರೆ ಅದು ಒಂಥರ ರೋಗ. ಬಹಳಷ್ಟು ರೋಗಗಳಿಗೆ ಕುತ್ತಿಗೆ ಮತ್ತು ಭುಜದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಶಿರೋವಿರೇಚನ ಮಾಡಿ. ಅಂದ್ರೆ ಇದೇ ತರ 5 ರೀತಿಯ ದೇಹದ ವಿವಿಧ ಭಾಗಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಉಪಚಾರಗಳು ಮತ್ತು ಔಷಧೋಪಚಾರದ ಮೂಲಕ ಬಗೆಹರಿಸ್ತಾ ಹೊರಟಿದ್ದೀರಿ. ಅದೇ ತರ ಈಗ ವಮನ ಅಂತ ಹೇಳ್ತಾರೆ. ಕಫ ಯಾರಿಗೆ ಜಾಸ್ತಿ ಇರ್ತದೋ, ಅಥವಾ ಉರೋಗತ ರೋಗಗಳಿಗೆ, ಈಗ ಅಥವಾ ಸ್ಕಿನ್ ಡಿಸೀಸಸ್, ಈಗ ಸೋರಿಯಾಸಿಸ್ ಅಂತ ಎಲ್ಲರೂ ಕೇಳಿರ್ತಾರೆ, ತನ್ನು ರೋಗ ಅಂತ ಕೇಳಿರ್ತಾರೆ, ಅಥವಾ ಈ ಆಮ್ಲಪಿತ್ತ, ಅಥವಾ ಕಾಮನ್ ಆಗಿ ಹೇಳ್ಬೇಕಂದ್ರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ. ನೀವು ಏನು ಮಾತ್ರೆ ತಗೊಂಡ್ರು ಅವ್ರಿಗೆ ಸರಿ ಆಗ್ತಾ ಇರಲ್ಲ, ಅಂಥವ್ರಿಗೆ ವಮನ ಮಾಡಿಸ್ಬೋದು. ಇನ್ನ ಏನಾದರೂ ಪಕ್ವಾಶಯ ಆಗತ್ತೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವಾದ್ರೂ ಇದ್ರೆ ವಿರೇಚನ ಅಂತ ಕೊಡ್ತಾರೆ, ಅಂದ್ರೆ ಬೇದಿಕೆ ಕೂಡ ಅಂತ. ಅದು 4ನೇ ಪಂಚಕರ್ಮ. ಅದೇ ಬಸ್ತಿ ಅಂತ ಮಾಡ್ತಾರೆ, ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಎನಿಮಾ ಅಂತ. ನಮ್ಮ ಮಲ ವಿಸರ್ಜನೆ ಮಾಡತಕ್ಕಂಥ ಜಾಗದಿಂದ ನಾವು ಔಷಧಿಗಳನ್ನ ಹಾಕ್ತೀವಿ, ಅದನ್ನ ಅರ್ಧ ಚಿಕಿತ್ಸಾ ಅಂತ ಹೇಳ್ತಾರೆ. ಅಂದ್ರೆ ಪಂಚಕರ್ಮದಲ್ಲಿ ತುಂಬಾ ಅರ್ಧ ಚಿಕಿತ್ಸಾ ಅಂತಂದ್ರೆ ಅರ್ಧ ಭಾಗದಷ್ಟು ಚಿಕಿತ್ಸಾ ಪಂಚಕರ್ಮದಲ್ಲಿ ಬಸ್ತಿನೇ ಸರಿ ಮಾಡ್ತದೆ ಅಂತ. ಈಗ ವಾತಜ, ಪಿತ್ತಜ, ಕಫಜ ಅಂತ ನಾನಾತ್ಮಜ ವ್ಯಾಧಿಗಳಿದೆ. 80, 40, 20 ಅಂತ. ವಾತಜ ವ್ಯಾಧಿಗಳು 80 ಇದೆ, ಪಿತ್ತಜ ವ್ಯಾಧಿಗಳು 40 ಇದೆ, ಕಫಜ ವ್ಯಾಧಿಗಳು 20 ಇದೆ. ಅದರಲ್ಲಿ ವಾತವ್ಯಾಧಿಗಳಲ್ಲಿ ಬಹಳಷ್ಟು ವ್ಯಾಧಿಗಳಿಗೆ ನಾವು ಬಸ್ತಿ ಮಾಡ್ಬೋದು, ಅದಕ್ಕೆ ಅದನ್ನ ಅರ್ಧ ಚಿಕಿತ್ಸಾ ಅಂತ ಹೇಳ್ತೀವಿ. ಸೊ ಈ ಥರದ ಬೇರೆ ಬೇರೆ ಆದಂತಹ ಪಂಚಕರ್ಮ ಚಿಕಿತ್ಸೆಗಳಿರೋದ್ರಿಂದ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಪ್ರಯತ್ನ ಮಾಡ್ಬೋದು. ಇವಾಗ ನಾವು ಅನ್ಕೊಂಡಂಗೆ ಕೆಲವು ರೋಗಗಳಿಗೆ ಇಲ್ಲ, ಒಪ್ಕೊಳ್ತೇನೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ನಮಗೆ ಸಡನ್ನಾಗಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಅಂತ ನಾವು ಮಾಡ್ಲಿಕ್ಕೆ ಆಗಲ್ಲ, ಒಪ್ಕೊಳ್ಳೋಣ. ಯಾಕೆ ಅಂತಂದ್ರೆ ಯಾವುದೇ ವಿಜ್ಞಾನ ಆಗ್ಬೋದು, ಅದರದ್ದೇ ಆದಂತಹ ಒಂದು ಪರಿಮಿತಿ ಇರುತ್ತೆ. ಆ ಪರಿಮಿತಿಯಲ್ಲಿ ನಾವು ನಮಗೆ ದೊರಕುವಂತಹ ಔಷಧಿಗಳಾಗ್ಬೋದು ಅಥವಾ ನಮಗೆ ದೊರಕುವಂತಹ ಸವಲತ್ತುಗಳಲ್ಲಿ ನಾವು ನಮಗೆ ಬೇಕಾದಂಗೆ ಸರಿ ಮಾಡ್ಬೋದು. ಈಗ ಇದೆಲ್ಲವುದು ಓಕೆ, ಈ ಪಂಚಕರ್ಮದ ಟ್ರೀಟ್ಮೆಂಟ್ ತಗೊಳ್ತೀವಿ, ನೀವು ಹೇಳುವಂತಹ ಮಸಾಜಿನ ಕ್ರಿಯೆಗಳನ್ನು ಮಾಡ್ಕೊಳ್ತೀವಿ, ಮತ್ತೆ ಯಾವುದೋ ನೀವು ಹೇಳಿದಂತಹ ಒಂದಷ್ಟು ವಿಧಾನದ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ. ಒಂದು ಕಡೆ ನಮಗೆ ವಾಸಿ ಆಗುತ್ತೆ. ನಾವು ಇನ್ನೊಬ್ಬರಿಗೆ ಏನಾದರೂ ಹೇಳುವಾಗ, ಇಲ್ಲ ಇಂಥ ಕಡೆ ಆಯುರ್ವೇದದ ಚಿಕಿತ್ಸೆ ಸರಿ ಇದೆ,
ನೀವು ಹೋಗಿ ಬನ್ನಿ ಅಂತ ಹೇಳಿದಾಗ ಅವರು ಮನವೊಲಿಸಿ ನಿಮ್ಮ ಹತ್ತಿಗೆ ಬರಬೇಕಂದ್ರೆ 2 ಕಾರಣಗಳು ಅವ್ರಿಗೆ ಪ್ರಶ್ನೆ ಕಾಣುತ್ತೆ. ಒಂದು, ಇಂಗ್ಲೀಷ್ ಮೆಡಿಷನ್ನು ಬೇಗ ವಾಸಿ ಆಗುತ್ತೆ ಅನ್ನೋದು ಒಂದು ಕಲ್ಪನೆ ಇದೆ. ಎರಡನೇದು, ಇಂಗ್ಲೀಷ್ ಮೆಡಿಷನ್ಗಿಂತ ಆಯುರ್ವೇದ ಮೆಡಿಸಿನಿನ ಖರ್ಚು ವೆಚ್ಚಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈ ಎರಡಕ್ಕೆ ನಿಮ್ಮ ಕ್ಲಾರಿಫಿಕೇಶನ್. ಹೌದು ಸರ್, ಇವಾಗ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಔಷಧಿಗಳು ಸ್ವಲ್ಪ ದುಬಾರಿನೇ ಇರ್ತದೆ ಸರ್. ಯಾಕೆ ಅಂತಂದ್ರೆ ಅದನ್ನ ಪ್ರೊಡಕ್ಷನ್ ಮಾಡೋ ಅಂಥ ರೀತಿ ಆಗ್ಬೋದು, ಅಥವಾ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಕಲೆಕ್ಷನ್ ಮಾಡೋ ಅಂಥ ರೀತಿ ಆಗ್ಬೋದು. ಅದರಿಂದ ಏನಾಗ್ತದೆ ಅಂತಂದ್ರೆ ಕಾಸ್ಟ್ ಎಫೆಕ್ಟ್ ಜಾಸ್ತಿ ಆಗೇ ಆಗ್ತದೆ. ಆದ್ರೆ ಒಂದು ಏನು ಹೇಳ್ಬೇಕಂತಂದ್ರೆ ಅಡ್ಡ ಪರಿಣಾಮಗಳು ಬೀರೋದು ಕಡಿಮೆ ಸರ್. ಅದನ್ನ ಗ್ರಾಹಕರು ಅರ್ಥ ಮಾಡ್ಕೋಬೇಕು. ಇವಾಗ ಏನಾಗ್ತದೆ ಅಂತಂದ್ರೆ ಒಂದು ನಾವು ಆ ಪದ್ಧತಿನ ಅಲ್ಲಗಳಿಬೇಕಂತಲ್ಲ ಸರ್. ಈಗ ಆಮ್ಲಪಿತ್ತ, ಗ್ಯಾಸ್ಟ್ರೈಟಿಸ್ ಅಂತಾನೆ ತಗೊಳ್ಳೋಣ. ಸೊ ನಮಗೆ ಕೆಲವೇನಾಗ್ತದೆ, ಮೆಡಿಸಿನ್ ತಗೊಂಡ ತಕ್ಷಣ ಕಮ್ಮಿ ಆಗ್ತದೆ, ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗಿಲ್ಲ ಒಂದಿರ್ಬೋದು, ಅಥವಾ ಅವರಿಗೆ ಆಸಿಡ್ ಸೆಕ್ರಿಷನ್ಸ್ ಚೆನ್ನಾಗಿಲ್ಲದೆ ಇರ್ಬೋದು, ಕಾರಣ ಇರ್ಬೋದು. ಅಥವಾ ಈಗ ಹೊಟ್ಟೆಯಲ್ಲಿ ಒಂದು ಹಯಾಟಸ್ ಹರ್ನಿಯಾ ಅಂತ ಆಗ್ತದೆ, ಅಂದರೆ ಒಂದು ಅನಾಟಮಿಕಲ್ ಡಿಫೆಕ್ಟ್ ಇರ್ತದೆ ಸರ್, ಅದಿರ್ಬೋದು. ಸಾಕಷ್ಟು ಕಾರಣ ಇದೆ ಏನಕ್ಕೆ ಗ್ಯಾಸ್ಟ್ರೈಟಿಸ್. ನಾವು ಮೂಲ ಕಾರಣ ಹುಡುಕ್ದಲೇ ಸರಿಯಾಗಿ ನಾವು ಮಾತ್ರೆಗಳೇ ನಮ್ಮಲ್ಲಿ ಹಾಕಿದ್ರು ಅಷ್ಟೇ, ಅವರಲ್ಲಿ ಹಾಕಿದ್ರು ಅಷ್ಟೇ. ಬಟ್ ಕಾಸ್ಟ್ ಎಫೆಕ್ಟ್ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸರ್. ಆದರೆ ಪರಿಣಾಮ ಮಾತ್ರ ತುಂಬಾ ಪರಿಣಾಮಕಾರಿಯಾಗಿ ಸಿಗುತ್ತೆ. ಯಾಕೆ ಅಂದ್ರೆ ನಮ್ಮಲ್ಲಿ ಕೆಲವು ಡ್ರಗ್ಸ್ ಇದೆಯಲ್ಲ, ತುಂಬಾ ಬುದ್ಧಿವಂತರು ಡ್ರಗ್ಸ್, ಅದು ಅವ್ರ ಕೆಲಸ ಮಾತ್ರ ಮಾಡುತ್ತೆ. ಅದು ಕೆಲಸ ಮಾಡಲ್ಲ ಅಂತಂದ್ರೆ ಪಚನ ಆಗಿ ಹೊರಗಡೆ ಹೋಗ್ತದೆ. ಆ ಅಡ್ಡ ಪರಿಣಾಮಗಳು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ನಮ್ದು ಸಿಂಥಸೈಸ್ ಡ್ರಗ್ಸ್ ಅಲ್ಲ, ನಮ್ದು ಕ್ರೂಡ್ ಡ್ರಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು 5 ಬೇರ್ ಅಂದ್ರೆ ಒಂದು ಮರ ತಗೊಂಡ್ರೆ ಎಲೆ ಇರ್ಬೋದು, ಬೇರ್ ಇರ್ಬೋದು, ಕಾಂಡ ಹೆಂಗಿರುತ್ತೋ ತಗೊಂಡ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತಾರೆ. ಬಟ್ ಬೇರೆ ಕಡೆ ಎಲ್ಲ ಏನಾಗುತ್ತೆ ಪ್ರೊಡಕ್ಷನ್ ಅಂದ್ರೆ ಅದರಲ್ಲಿರೋ ಒಂದು ಪಾರ್ಟಿಕಲ್ ನ ತಕೊಂಡು ಮಾತ್ರೆಗಳನ್ನ ಮಾಡ್ತಾರೆ. ಸೊ ಪಾರ್ಟಿಕಲ್ ತಕೊಂಡು ಮಾಡಿದಾಗ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ, ಇದ್ರದ್ದು ಅಬ್ಸಾರ್ಪ್ಷನ್ ಕಮ್ಮಿ ಇರೋದ್ರಿಂದ ಅಡ್ಡ ಪರಿಣಾಮ ಕಮ್ಮಿ ಅಂತ ಹೇಳ್ಬೋದು. ಖಂಡಿತ ಅಡ್ಡ ಪರಿಣಾಮಗಳಿಲ್ಲದ ಉಪಚಾರ ಬಹಳ ಒಳ್ಳೆಯದು. ಅದನ್ನು ಗ್ರಾಹಕರು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಕಡೆಗೆ ಒಲು ಬಿಟ್ಕೊಂಡು ಇದರಿಂದ ಒಳ್ಳೇದಾಗುತ್ತೆ ಅಂತ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಭರವಸೆ. ಈಗ ನೀವು 2 ಪಾತ್ರಗಳನ್ನು ಮಾಡ್ತಾ ಇದ್ದೀರಿ. ಒಂದು HOD ಆಗಿ ರೋಗಿಗಳ ಜೊತೆಯಲ್ಲಿ, ರೋಗಿಗಳ ಉಪಚಾರದಲ್ಲಿ, ರೋಗಿಗಳ ಆರೋಗ್ಯ ಕ್ಷೇಮದಲ್ಲಿ ಒಂದು ಭಾಗವನ್ನು, ಮತ್ತೊಂದು ಕಡೆ ಭಾವಿ ಡಾಕ್ಟರ್ ಆಗಿ ಹೊರಡುವಂತಹ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿ ಉಪನ್ಯಾಸಗಳನ್ನು ಕೊಡ್ತೀರಿ, ಪ್ರಾಕ್ಟಿಕಲ್ ಅವ್ರಿಗೆ ಇದು ಮಾಡ್ತೀರಿ, ಕ್ಯಾಂಪ್ಗಳಿಗೆ ಕರ್ಕೊಂಡು ಹೋಗ್ತೀರಿ. ಈ 2 ಪಾತ್ರಗಳನ್ನು ನಿಭಾಯಿಸುವಾಗ ನಿಮ್ಗೆ ಹೆಚ್ಚು ಖುಷಿ ಕೊಡುವಂತಹ ಪಾತ್ರ ಯಾವುದು? ನನಗೆ ತುಂಬಾ ಖುಷಿ ಕೊಡುವಂತ ಪಾತ್ರ ಅಂತಂದ್ರೆ ಜಾಸ್ತಿ ನಾನು ಚಿಕಿತ್ಸೆ ಕಡೆ ಒಲವು ಕೊಡೋದು ಸರ್. ಅಂದ್ರೆ ಪಾಠ ಮಾಡೋದ್ರಲ್ಲೂ ಅಷ್ಟೇ ಖುಷಿ ಇದೆ. ಅಂದ್ರೆ ಒಂದ್ ಪ್ರಕಾರ ಶಿಕ್ಷಕನ ಒಂದು ಅದ್ರದ್ದು ಡೆಫಿನೇಷನ್ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಶಿಕ್ಷಕ ಅಂತಂದ್ರೆ ಯಾರು ಶಿಕ್ಷಿಸಿ ಕ್ಷಮಿಸಿ ಕಲಿಸ್ತಾರೋ ಅವ್ರಿಗೆ ಶಿಕ್ಷಕರು ಅಂತ. ಅದು ಒಂದ್ ಕಡೆ ವೃತ್ತಿ ಆದ್ರೆ, ಯಾಕಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ಸರ್. ಯಾವ ಹುಡುಗರ ಜೊತೆ ಇದ್ರು ಅದು ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ. ಅಂದ್ರೆ ಸ್ವಲ್ಪ ಭಯ ಬೀಳಿಸ್ಕೊಂಡು, ಬಟ್ ಮನೆಗೆ ಬಂದ್ರೆ ಬೇರೆ ತರ ಮಕ್ಕಳ ತರ ಅವ್ರನ್ನ ನೋಡ್ತೀವಿ, ಆ ಮಾತು ಬೇರೆ. ಬಟ್ ನಾನು ಕಾಲೇಜಲ್ಲಿ ಇದ್ದಾಗ ಮಾತ್ರ ಯಾವಾಗ್ಲೂ ಶಿಕ್ಷಿಸೋ ತರನೇ ಇರ್ತೀನಿ. ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಅದೇ ಮಕ್ಕಳಿಗೆ ಹೇಳಿದ್ರಲ್ಲ, ಕ್ಯಾಂಪಿಗೆ ಕರ್ಕೊಂಡು ಹೋಗೋ, ಅಥವಾ ಆ ಪೇಷಂಟ್ಗೆ ಈಗ ಆಗ್ತಾ ಇದೆ, ಇದನ್ನ ಕೊಟ್ರೆ ಹಿಂಗಾಗುತ್ತೆ, ನೀವ್ ಹಿಂಗ್ ಮಾಡ್ರಿ ಅಂತ ಯಾವಾಗ ನಾನು ತಿಳಿಸಿ ಹೇಳ್ತೀನೋ ಅವಾಗ ನನಗೆ ತುಂಬಾ ಸಮಾಧಾನ ಆಗುತ್ತೆ. ಯಾಕೆಂದ್ರೆ ಅವರು ಭಾವಿ ಡಾಕ್ಟರ್ಗಳು ಮುಂದೆ ಆಗೋದಿರೋದ್ರಿಂದ ನಾವು ಅದನ್ನ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನಮ್ಮ ಮುಂದಿನ ಜನರೇಷನ್ಗೆ ನಾವು ಕೊಡಬೇಕು. ಆ ಕೊಟ್ಟಿದ್ದನ್ನ ಹಂಗೆ ಅವ್ರನ್ನ ಪರಿಪಾಲಿಸಿದ್ರೆ ಇನ್ನೂ 1000 ಅಥವಾ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗೋದನ್ನ ನನ್ನ ಉದ್ದೇಶ. ಹಾಗಾಗಿ ನನಗೆ ಅದರಲ್ಲೇ ಸಮಾಧಾನ ಜಾಸ್ತಿ. ಆಮೇಲೆ ಇವತ್ತಿನ ಒಬ್ಬ ರೋಗಿ ಬಹಳ ದೂರದ ಹಳ್ಳಿಯಿಂದ ಬರ್ತಾನೆ, ನಿಮ್ಮ ಸಮಯ 12 ಗಂಟೆಗೆ ನೋಡುವ ಸಮಯ ಕ್ಲೋಸ್ ಆಗ್ಬಿಡುತ್ತೆ. ಅವನು ಮತ್ತೆ ನಾಳೆ ಅಥವಾ ಮಧ್ಯಾಹ್ನ 4 ಗಂಟೆ ನಂತರ ನಿಮ್ಮನ್ನು ಭೇಟಿ ಆಗೋದೇ ಒದ್ದಾಡ್ತಾ ಇರ್ತಾನೆ. ಅಂತಹ ರೋಗಿಗಳಿಗೆ ಅಥವಾ ಅಂತಹ ರೋಗಿಗಳ ಕಡೆಯವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಆಸ್ಪತ್ರೆಯ ಅವಧಿಯನ್ನು ಹೊರತುಪಡಿಸಿ ಒಂದು ಕ್ಲಿನಿಕ್ಗಳಲ್ಲಿ ಇವತ್ತು ಉಪಚಾರ ನಡೀತಾ ಇದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಡಯಾಗ್ನೋಸಿಸ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಹೊಸ ಪ್ರಯತ್ನ, ನೀವೇನಾದರೂ ಕ್ಲಿನಿಕ್ಕಿನ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕ್ಲಿನಿಕ್ ಈಗಾಗಲೇ ಆರಂಭಗೊಂಡಿದೆಯಾ, ಅಥವಾ ಮಾಡ್ಬೇಕನ್ನುವಂಥ ಚಿಂತನೆ ನಿಮ್ಮದಿದೆಯಾ? ಸರ್, ನಾನು 2013 ಜಾಯ್ನ್ ಆದಾಗ್ಲಿಂದ ಹಿಡಿದು
ಇವತ್ತಿನವರೆಗೂ ಅಂದರೆ ಹೋದ ತಿಂಗಳವರೆಗೂ ನನಗೆ ಯಾವುದೇ ಥರದ ತಲೆಯಲ್ಲಿ ನನ್ನ ಪರ್ಸ್ನಲ್ ಕ್ಲಿನಿಕ್ ಮಾಡಬೇಕು ಅಂತ ನನಗೇನು ಇದ್ದಿಲ್ಲ ಸರ್. ಏನೇ ಬಂದರೂ ನಾನು ಬಹುಶಃ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕಾಲೇಜಲ್ಲೇ ನೋಡಿದ್ದೇನೆ ಸರ್. ಅದು ಸಂಜೆ ಇರ್ಬೋದು ಅಥವಾ ಪೇಷಂಟ್ ರಾತ್ರಿ ಬಂದರೂ ಇರ್ಬೋದು, ಯಾವಾಗ ಬಂದರೂ ಅವ್ರಿಗೆ ನಾನು ಲಭ್ಯ ಇದ್ದೀನಿ. ಸೊ ಏನಕ್ಕೆ ನಾನು ಕ್ಲಿನಿಕ್ ಮಾಡೋ ಉದ್ದೇಶ ಬಂತು ಅಂದರೆ, ಬಹಳಷ್ಟು ರೋಗಿಗಳು ನೀವು ಹೇಳಿದ್ರಲ್ಲ ಸಹ ಆ ತೊಂದರೆ, ಒಂದೊಂದ್ಸಲಿ ನಮ್ಗೆ ಏನಾಗ್ತದೆ ಅಂತಂದರೆ ಸಾಯಂಕಾಲ ಸಿಗೋದು ಕಷ್ಟ ಆಗುತ್ತೆ ಅಂದಾಗ, ಅಥವಾ ಒಂದೊಂದ್ಸಲಿ ಬರೋಕ್ಕೆ ದೂರ ಆಗ್ಬೋದು ಅಂತ ಹೇಳ್ಬೋದು, ಅಥವಾ ನಾವು ವಾಪಸ್ ಹೋಗಲೇಬೇಕು ಸರ್, ಇವತ್ತು ತೋರಿಸ್ಕೊಂಡೇ ಹೋಗಲೇಬೇಕು ಅಂತ ಕೆಲವು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಹೇಳಿದಾಗ ನಾನೇನು ಯೋಚನೆ ಮಾಡಿದೆ ಅಂತಂದರೆ, ಈಗ ಒಂದು ಮೇ 8ರಲ್ಲಿ ಈ ರೇವತಿ ಲಾಡ್ಜ್ ಹತ್ರ ಒಂದು ಸುಶ್ರುತ ಆಯುರ್ವೇದ ಆಸ್ಪತ್ರೆ ಅಂತ ಶುರು ಮಾಡಿದ್ದೀನಿ. ನನ್ನ ಇನ್ನೊಬ್ಬ ಗೆಳೆಯ ಕೂಡ ಇದ್ದಾರೆ, ಡಾಕ್ಟರ್ ಜಗದೀಶ್ ಎಲ್ ಅಂತ, ಅವರು ಕೂಡ ಪಂಚಕರ್ಮ ಸ್ಪೆಷಲಿಸ್ಟ್. ಅವ್ರ ಜೊತೆಗೆ ಸೇರಿಕೊಂಡು ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಶುರು ಮಾಡಿದೆ. ಅಲ್ಲಿ ಸದ್ಯಕ್ಕೆ ಇವಾಗ ಪಂಚಕರ್ಮ ಎಲ್ಲ ಥರದ ಚಿಕಿತ್ಸೆಗಳು ಕೂಡ ಸಿಗ್ತಾ ಇದೆ ಸರ್. ಈ 1ನೇ ತಾರೀಕಿಂದ ಎಲ್ಲ ತರಹದ ಸೌಲಭ್ಯಗಳು ಕೂಡ ಸಿಗ್ತದೆ. ಅಂದ್ರೆ ಆಸ್ಪತ್ರೆಯಲ್ಲಿ ಭೇಟಿ ಆಗದೇ ಇರುವಂತ ಪೇಷಂಟ್ಗಳು ಇಲ್ಲಿ ಬಂದು ನಿಮ್ಗೆ ತೋರಿಸ್ಕೊಂಡು ಹೋಗೋದು. ಬಹುಶಃ ಅದು ತುರ್ನೂರು ರೋಡ್ ಅಲ್ಲಿ ಇದೆ ಅಂತ ಕಾಣುತ್ತೆ. ಹೌದು ಸರ್, ಹೌದು. ಯಾರಾದ್ರೂ ಆಸ್ಪತ್ರೆಗೆ ಬರಕ್ ಆಗಲ್ಲ ಅಂದವರು ಬಂದು ಇಲ್ಲಿ ತೋರಿಸ್ಕೊಂಡು ಹೋಗ್ಬೋದು. ಆದ್ರೆ ಒಂದು ಇನ್ನೂ ತುಡ್ತಾ ಏನಂದ್ರೆ ಸರ್, ನಾನು 13 ವರ್ಷದಿಂದ ಅಲ್ಲೇ ದುಡಿದಿರೋದ್ರಿಂದ ಹೆಚ್ಚು ಮಟ್ಟಿಗೆ ಇವತ್ತು ಕೂಡ ನಾನು ಅಲ್ಲೇ ನೋಡೋಕೆ ಇಷ್ಟಪಡ್ತೀನಿ, ನನ್ನ ಸ್ವಂತ ಕ್ಲಿನಿಕ್ಗಿಂತ ಅಲ್ಲಿ ನೋಡ್ಲಿಕ್ಕೆ ಅನಿವಾರ್ಯ ಬಂದಾಗ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೋಡ್ಬೋದು. ಹಾಗಾದ್ರೆ ಈಗ ನೀವು ಆಸ್ಪತ್ರೆಯಲ್ಲಿ ನೋಡ್ಕೊಳ್ತಾ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ಒಂದಷ್ಟು ಹೊರ ಜನರಿಗೆ ಪರಿಚಯ ಆಗ್ಬೇಕು ನಮ್ಮ ಆಸ್ಪತ್ರೆ ಅನ್ನೋ ಕಾರಣಕ್ಕೂ, ನಿಮ್ಮ ವೃತ್ತಿ ದಕ್ಷತೆಯನ್ನು ಹೆಚ್ಚಿಸ್ಬೇಕು ಅನ್ನೋ ಕಾರಣಕ್ಕೂ ವೈದ್ಯರ ಅವಾಗವಾಗ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸುವಂಥದ್ದನ್ನು ಕೇಳಿದ್ದೆ. ನಿಮ್ಮ ಈ ಒಂದು ನೌಕರಿಯ ಅವಧಿಯಲ್ಲಿ ಅಥವಾ ಸೇವಾ ಅವಧಿಯಲ್ಲಿ ಎಷ್ಟು ತಪಾಸಣಾ ಶಿಬಿರಗಳನ್ನು ಮಾಡಿದ್ದೀರಿ? ಅವುಗಳಿಂದ ಬಂದ ಫೀಡ್ಬ್ಯಾಕ್ ನಿಮ್ಗೆ ಎಷ್ಟು ಮಟ್ಟಿಗೆ ಉಪಯುಕ್ತ ಆಗಿದೆ? ಸುಮಾರು 2013ರಿಂದ ಇಲ್ಲಿವರೆಗೂ 600ಕ್ಕೂ ಹೆಚ್ಚು ಉಚಿತ ಶಿಬಿರಗಳನ್ನ ಮಾಡಿರ್ಬೋದು ಸರ್ ನಾನು, ನನ್ನ ಅಂದಾಜಿಗೆ. ಓಕೆ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಜಾಸ್ತಿ ಮಾಡಿರೋದು. ಏನು ಫೀಡ್ಬ್ಯಾಕ್ ಅಂತಂದ್ರೆ ಸರ್, ಎಷ್ಟೋ ಜನಕ್ಕೆ ನನ್ನಲ್ಲಿ ಈ ಸಮಸ್ಯೆ ಇದೆ ಅಂತಾನೆ ಗೊತ್ತಿರಲ್ಲ. ಹೌದು. ಆ ತಪಾಸಣೆಗೆ ಹೋಗಕ್ಕೂ ಆಗಿರಲ್ಲ ಅವ್ರಿಗೆ. ಅಥವಾ ಕೆಲವರಿಗೆ ಎಷ್ಟೋ ತರ ಪೇಷಂಟ್ಸ್ ನೋಡಿದ್ದೀನಿ ಸರ್, ನನಗೆ ಬಸ್ ಚಾರ್ಜ್ ಕೂಡ ಇಲ್ಲ ಸರ್ ಹೋಗಕ್ಕೆ, ನೀವು ಇಲ್ಲಿ ಬಂದು ಹೇಳಿದ್ದು ನಮ್ಗೆ ಅನುಕೂಲ ಆಯ್ತು, ನಮ್ಗೆ ಇದು ಗೊತ್ತೇ ಇಲ್ಲ. ಖಂಡಿತ. ಇನ್ನೂ ಕೆಲವು ಜನ ಎಷ್ಟಾಗಿದೆ ಅಂತಂದ್ರೆ, ಇಲ್ಲಿ ಕರ್ಕೊಂಬರಕ್ಕಾಗಿಲ್ಲ ಅಂತ ಬೆಡ್ ರಿಡನ್ ಪೇಷಂಟ್ಸ್ ಕೂಡ ನೋಡಿದ್ದೀನಿ ನಾನು. ಅವ್ರು ಅಲ್ಲೇ ಕರ್ಕೊಂಬಂದು ತೋರಿಸಿ ಅವರಿಗೆ ನಾವು ಕನ್ವಿನ್ಸ್ ಮಾಡಿದ್ಮೇಲೆ ನಿಮ್ಗೆ ಇಂಥ ಪ್ರಾಬ್ಲಮ್ ಇದೆ ಅಂತೇಳಿ ನೆಕ್ಸ್ಟ್ ಸ್ಟ್ರೆಚ್ಚರು ಬೆಡ್ ಬಿಟ್ಟು ನಡ್ಕೊಂಡು ಹೋದವ್ರನ್ನ ಕೂಡ ನೋಡಿದ್ದೀನಿ. ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ವೈದ್ಯ ನಾರಾಯಣ ಹರಿ ಅಂತಾರಲ್ವಾ, ನಮಗೆ ನಾವು ಮಾಡಿದ ಸೇವೆಗೆ ಕೊನೆಗೆ ಸಣ್ಣ ಹುಡುಗರಿಂದ ಹಿಡಿದು ವೃದ್ಧರವರೆಗೂ ನಮಗೆ ಕೈ ಮುಗಿತಾರೆ ಸರ್. ನಮಗೂ ಕೂಡ ಆ ಯೋಗ್ಯತೆಯನ್ನು ನಾವು ಪಡ್ಕೋಬೇಕು, ಕೈ ಮುಗಿಸ್ಕೊಳ್ಳೋ ಅಷ್ಟೇ. ಆ ವೃತ್ತಿಯ ಕಾರಣಕ್ಕೆ ಏನು ನಮ್ಗೆ ಆರಾಮ ಆಗುತ್ತೆ, ನಮ್ ನೋವಿಂದ ಹೊರಗೆ ಬಂದ್ವಿ ಅಂತ ಹೇಳ್ತಾರಲ್ವಾ, ಅವರಲ್ಲಿ ಇರ್ತಕ್ಕಂಥ ನಗುಮುಖ ನಾವು ನೋಡಿದ್ರೆ 1 ಕೋಟಿ ರೂಪಾಯಿ ಕೊಟ್ಟರು ನಮಗೆ ಆ ಸಂತೋಷ ಸಿಗಲ್ಲ, ಬಟ್ ಅವಾಗ ಆ ಸಂತೋಷ ಸಿಗುತ್ತೆ. ಅಂದ್ರೆ ನಾನು ಡಾಕ್ಟರ್ ಆಗಿದ್ದಕ್ಕೆ ಅಥವಾ ವೈದ್ಯನಾಗಿದ್ದಕ್ಕೆ ಸಾರ್ಥಕ ಆಯ್ತು, ನಾನು 4 ಜನಕ್ಕೆ ಆರಾಮ್ ಮಾಡಿದೆ ಅಂತೇಳಿ. ಅದು ಏನಾಗ್ತದೆ ಅಂತಂದ್ರೆ, 2 ಉದ್ದೇಶ ಸರ್. ಏನು ಉಚಿತ ತಪಾಸಣೆ ಮಾಡೋದು, ಒಂದು ನಮ್ಮ ಐಡೆಂಟಿಟಿ ಕೂಡ ಆಗ್ತದೆ, ಒಂದು ಅದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಕೂಡ ಅನುಕೂಲ ಆಗ್ತದೆ. 2 ಉದ್ದೇಶಗಳು ಕೂಡ ಉಪಯೋಗ ಆಗ್ತದೆ. ಈಗ ಈ ರೀತಿ ಹೊರಟಂತ ನೀವು ಆರಂಭದಲ್ಲಿ ಇಷ್ಟಪಟ್ಟು ಇಲ್ಲಿ ಸೇರಿದ್ರೂ ಸಹ ವೃತ್ತಿಗೆ, ಇವತ್ತು ಇಷ್ಟಪಟ್ಟು ಅದನ್ನು ಪ್ರೀತಿಸ್ತಾ ಹೊರಟಿರೋದ್ರಿಂದ ನಿಮ್ಮ ಜರ್ನಿ ಬಹಳ ಖುಷಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಒಂದು ಹೊಸದಾಗಿ ಕ್ಲಿನಿಕ್ ಆರಂಭ ಆಗ್ತಾ ಇದೆ. ಒಂದಷ್ಟು ದಿನಗಳ ಕಾಲ ಉಚಿತ ತಪಾಸಣೆಯನ್ನು ಮಾಡುವ ಯೋಚನೆಯನ್ನು ಇಟ್ಕೊಂಡು ಹೊರಟಿದ್ದೀರಿ. ಅದು ಒಂದು ಮುಖ. ಇನ್ನು 2ನೇದು ನವೀನ್ ಸಜ್ಜನ್ ಸರ್ ಅವ್ರದ್ದು, ಒಬ್ಬ ಹಾಡುಗಾರನಾಗಿ, ಒಬ್ಬ ಕಲಾವಿದನಾಗಿ ಒಂದಷ್ಟು ಜನರಿಗೆ ನಿಮ್ಮ ಧ್ವನಿ ಪರಿಚಿತ ಆಗಿದೆ. ನೀವು ಹಾಡುವಂಥದ್ರಲ್ಲಿ ಒಂದಷ್ಟು ಖುಷಿ ಕಂಡಿದ್ದೀರಿ. ನಿಮಗೆ ಬೇಸರ ಅನ್ನಿಸಿದಾಗ ಹಾಡ್ತಾ ರೋಗಿಗಳು ಉಪಚಾರ ಮಾಡಿದ್ದೀರಿ. ಇದು ಹೇಗೆ ನೀವು ರೂಢಿಸ್ಕೊಂಡ್ರಿ? ಅದು ನಮ್ಮ ಮನೇಲಿ ಯಾರು ಸಂಗೀತ ಕಲ್ತವ್ರಂತ ಯಾರೂ ಇಲ್ಲ ಸರ್. ಏನೋ ಸಣ್ಣವನಿದ್ದಾಗ, ಅಂದ್ರೆ ನಾನು ಪ್ರೈಮರಿ ಸ್ಕೂಲ್ ಇರ್ಬೇಕು ಸರ್, ಅವಾಗ ಏನಾಯ್ತು, ಒಂದು ಚೆಲ್ಲಿದರು ಮಲ್ಲಿಗೆ ಅಂತ ಒಂದು ಹಾಡಿತ್ತು ಸರ್, ಅದು ಕಾಂಪಿಟೇಷನ್ ಇತ್ತು. ನೋಡೋಣ ಅಂತ ಹಾಡೋಣ ಅಂತ ಟ್ರೈ ಮಾಡಿದೆ ನಾನು. ಅವಾಗ ನನಗೆ ಬೆನ್ನು ತಟ್ಟಿದ್ದು ಸಾವಿತ್ರಿ ಮೇಡಮ್ ಅಂತ, ಇವತ್ತು ಕೂಡ ಚಳ್ಕೆರೆಯಲ್ಲಿ ಇದ್ದಾರೆ. ನೀನ್ ಹಾಡು ಹಾಡ್ತೀಯಾ ಅಂತ ಹೇಳಿದಾಗ ಅದಕ್ಕೆ ಮೊದಲನೇ ಬಹುಮಾನ ಬಂತು. ಅವಾಗಿಂದ ಏನಾಯ್ತು ಅಂತಂದ್ರೆ, ನಾನು ಹಾಡ್ಬೋದು ಅಂತ, ನಾನೆಲ್ಲೂ ಸಂಗೀತ ಹೋಗ್ಲಿಲ್ಲ ಸರ್.
ಇವತ್ತಿಗೂ ಸಂಗೀತ ನಾನು ಕಲ್ತಿಲ್ಲ, ಅದೇನೋ ಒಂದು ಹವ್ಯಾಸವಾಗಿ ಬರ್ತಾ ಇದೆ. ನನಗೆ ಚೆನ್ನಾಗಿ ಅನ್ಸಿದ್ದನ್ನ ಹಾಡ್ತೀನಿ. ಆದರೆ ಒಂದು ಏನಂದ್ರೆ ಪರಮಾತ್ಮನ ಕೃಪೆ, ಗದಗಲ್ಲಿ ನಾನು ಓದ್ಬೇಕಾದ್ರೆ ನನಗೆ ಒಂದು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯುವಂಥ ಅವಕಾಶ ಸಿಕ್ತು. ಓಕೆ. ಆವಾಗ ನಾನು ಹೋಗಿದ್ದೆ ಬೇರೆದಕ್ಕೆ, ಹಾರ್ಮೋನಿಯಂ ಕಲಿಯೋಣ ಅಂತ. ವಿಜಯ್ ಕುಲಕರ್ಣಿ ಅಂತ ಗುರುಗಳಿದ್ರು. ಇಲ್ಲ, ನಿನ್ನ ಕೈ ಚೆನ್ನಾಗಿದೆ, ಹಾರ್ಮೋನಿಯಂ ಬೇಡ, ತಂತಿ ನೋಡೋಣ ಅಂತ ಗಿಟಾರಲ್ಲಿ, ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿಸ್ಕೊಟ್ರು. ಬಹಳಷ್ಟು ಪ್ರೋಗ್ರಾಮ್ ಕೊಟ್ವಿ, ಜುಗಲ್ಬಂದಿಗಳು ಮಾಡಿದ್ವಿ ಎಲ್ಲ. ಅದು ಕಾರಣಾಂತರದಿಂದ ಸ್ನಾತಕೋತ್ತರ ಪದವಿಗೆ ಹೋದ್ಮೇಲೆ ನನಗೆ ಮತ್ತೆ ತಿರುಗಿ ಕೂಡ ನೋಡೋಕ್ಕಾಗಲಿಲ್ಲ, ಇವತ್ತಿನವರೆಗೂ ನೋಡೋಕ್ಕಾಗಿಲ್ಲ. ಆದರೆ ಏನು ಅಂದರೆ ಹವ್ಯಾಸ ಇದೆ, ಯಾವಾಗಾರ ಮನಸ್ಸು ಬಂದಾಗ ನಾನು ಮ್ಯೂಸಿಕನ್ನು ಆಲಿಸ್ತೇನೆ. ಓಕೆ. ಸಂಗೀತವನ್ನು ಭಾಳ ಆಲಿಸ್ತೇನೆ. ಅಂದ್ರೆ ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇದ್ರೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಒಂದಷ್ಟು ಬೇಸರ ಆದಾಗ ಅದನ್ನು ಗುನುಗ್ತಾ ಇದ್ರೆ ಏನೋ ಒಂಥರ ಧ್ಯಾನ ತರ ಫೀಲ್ ಆಗುತ್ತೆ, ಹೊಸ ಚೈತನ್ಯ ಬರುತ್ತೆ ಅನ್ನುವಂಥದ್ದು ಸರಿ. ಈ ಸಂಗೀತ ಕ್ಷೇತ್ರಕ್ಕೆ ನೀವು ಅನೇಕ ಸಾರಿ ಏನು ಬಾಲ್ಯದಿಂದ ಇಷ್ಟೆಲ್ಲ ಬಂದಿದ್ದೀರಿ, ನಿಮಗೆ ದೊರೆತಂತ ಒಂದು ಸ್ಮರಣೀಯವಾದಂಥ ಪ್ರಶಸ್ತಿ? ಸಂಗೀತಕ್ಕೆ ಅಂತ ಪ್ರಶಸ್ತಿ ಅಂತ ನನಗೇನು ಇದಿಲ್ಲ ಸರ್, ಆದ್ರೆ ಬೋಧ್ ಕಡೆ ಎಲ್ಲ ಮೆಚ್ಚುಗೆಗಳು ಬಹಳ ಇದಾವೆ. ಅದೇ ಪ್ರಶಸ್ತಿ? ಅದೇ ಪ್ರಶಸ್ತಿ ಸರ್. ಅಂದ್ರೆ ನಾನು ಅದರಲ್ಲಿ ಗುರ್ಸ್ಕೊಂಡಿದ್ದೆ ಕಡಿಮೆ, ಸಂಗೀತದಲ್ಲಿ ಗುರ್ಸ್ಕೊಂಡಿದ್ದು ಕಡಿಮೆ. ಅಂದ್ರೆ ಈ ವೃತ್ತಿ ಕಡೆಗೆ ಜಾಸ್ತಿ ಆಯ್ತು. ಅಲ್ಲಿಗಿಂತ ಮುಂಚೆ, ಸ್ನಾತಕೋತ್ತರ ಪದವಿಗಿಂತ ಬರೋಕ್ಕಿಂತ ಮುಂಚೆ ತುಂಬಾ ಕಾಂಪಿಟೇಷನ್ಸ್ ಅಲ್ಲ. ಅಂದ್ರೆ ಹೇಳ್ಬೇಕು ಅಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ತುಂಬಾ ಸಲ ಬಹುಮಾನಗಳು ಸಿಕ್ಕಿದೆ. ಅಂದ್ರೆ ಕಲ್ಚರಲ್ ಚಾಂಪಿಯನ್ ಅಂತ ತುಂಬಾ ಸಲ ಆಗಿದೆ, 3-4 ಸಲ ಆಗಿದ್ದೇನೆ. ಓಕೆ. ಓಕೆ. ಇಷ್ಟೆಲ್ಲ ಸಮತೋಲನ ಮಾಡ್ಕೊಂತ ಮುನ್ನಡೀತಿರುವ ನೀವುಗಳು ಈ ಹೊತ್ತಿನ ಯುವ ಜನಾಂಗಕ್ಕೆ ಆಯುರ್ವೇದ ದ ಬೆಸ್ಟ್ ಟ್ರೀಟ್ಮೆಂಟ್ ಅಥವಾ ಒಳ್ಳೆ ವೇ ಅಂತ ತಿಳಿಸೋದಾದ್ರೆ ಒಂದು ಕಿವಿ ಮಾತು ಗ್ರಾಹಕರಿಗೆ ಮತ್ತು ಓದುಗರಿಗೆ ಏನು ಹೇಳ್ತೀವಿ ಸರ್? ಈಗ ನಾವು ಅನ್ನ ಊಟ ಮಾಡ್ತೀವಿ. ಯಾಕೆ ಊಟ ಮಾಡ್ತೀವಿ? ಅನ್ನ ಏನ್ ಮಾಡುತ್ತೆ, ಹೊಟ್ಟೆಗೆ ಹೋದ ತಕ್ಷಣ ನಮ್ಮ ಮನಸ್ಸಿಗೆ ಆಹ್ಲಾದ ಕೊಡುತ್ತೆ. ಅದೇ ತರ ಯಾವುದೇ ರೋಗ ಇರಲಿ ಸರ್, ಆಯುರ್ವೇದದಲ್ಲಿ ಪರಿಣಾಮಕಾರವಾಗಿ ಪರಿಹಾರ ಸಿಗುತ್ತೆ. ಹಾಗಾಗಿ ನಾವು ಆಯುರ್ವೇದವನ್ನ ಅಳವಡಿಸ್ಕೊಳ್ಳೋದು ದಿನನಿತ್ಯದಲ್ಲಿ ಅವಶ್ಯಕತೆ. ಯಾಕೆಂದ್ರೆ ಆಯುರ್ವೇದ ಅಂತಂದ್ರೆ ಬರೀ ರೋಗ ನಿವಾರಣೆ ಅಂತ ಹೇಳಲ್ಲ, ಅದರಲ್ಲಿ ಋತುಚರ್ಯ ಇರ್ಬೋದು, ದಿನಚರ್ಯ ಇರ್ಬೋದು, ಸ್ವಸ್ಥ ಪಾಲನೆ ಇರ್ಬೋದು, ಅಥವಾ ರೋಗದ ಪಾಲನೆ. ಈಗ ಎಲ್ಲಾ ರೋಗಗಳಿಗೆ ಏನ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಮೂಲತಃ ಒಂದು ಪದ ಇದೆ ಸರ್, ಸರ್ವೇ ರೋಗಿ ಅಪಿ ಮಂದಾಗ್ನೆ ಅಂತ. ಅಂದ್ರೆ ಎಲ್ಲಿಗೆ ನಮ್ಮ ಅಗ್ನಿ ಮಂದವಾಗುತ್ತೋ ಅಲ್ಲಿ ರೋಗ ಶುರುವಾಗ್ತದೆ ಅಂತ. ಇವತ್ತಿನ ಜೀವಮಾನದಲ್ಲಿ ನಮ್ಗೆ ತೊಂದರೆ ಆಗ್ತಿರೋದೇ. ಈಗ ರೋಗದ್ದು ನಾವು ಏನಾದರೂ ಅದರದ್ದು ಡೆಫಿನಿಷನ್ ಅಂತ ಹೇಳ್ಬೇಕು ಅಂತಂದ್ರೆ, ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಸರ್, ಕುಪಿತಾನಾಂ ಹಿ ದೋಷಾಣಾಂ ಶರೀರೇ ಪರಿಧಾವತಾಂ ಯತ್ರ ಸಂಘ ವೈಗುಣ್ಯಾತ್ ವ್ಯಾಧಿಸ್ತತ್ರೋಪಜಾಯತೆ ಅಂತ. ಕುಪಿತಾನಾಂ ಹಿ ದೋಷಾಣಾಂ ಅಂದ್ರೆ ಯಾವ ದೋಷ ಉಲ್ಬಣ ಆಗಿರುತ್ತೆ ನಮ್ಮ ದೇಹದಲ್ಲಿ, ಅದು ವಾತ ಇರ್ಬೋದು, ಪಿತ್ತ ಇರ್ಬೋದು, ಕಫ ಇರ್ಬೋದು. ಶರೀರೇ ಪರಿಧಾವತಾಂ ಅಂತ ಅಂದ್ರೆ ದೇಹದಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇರುತ್ತೆ. ಯಾವತ್ತು ಯತ್ರ ಸಂಘ ವೈಗುಣ್ಯಾತ್, ಯಾವತ್ತು ಎಲ್ಲಿ ಅದು ಅಬ್ಸ್ಟ್ರಕ್ಟ್ ಆಗುತ್ತೆ ಅಂದ್ರೆ ವೈಗುಣ್ಯ ಅಂತಂದ್ರೆ ಎಲ್ಲಿ ಅದು ಅಬ್ಸ್ಟ್ರಕ್ಟ್ ಆಗುತ್ತೋ ವ್ಯಾಧಿಸ್ತತ್ರೋಪಜಾಯತೆ, ಅಲ್ಲಿ ಅದರದ ಪರಿಣಾಮ ಬೀರಿ ವ್ಯಾಧಿ ಮಾಡುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಆಯುರ್ವೇದ ಏನ್ ಮಾಡುತ್ತೆ ಅಂದ್ರೆ, ಈ ಶ್ಲೋಕ ಯಾಕೆ ಹೇಳ್ತಂದ್ರೆ ಮೂಲ ಬೇರಿನಿಂದ ಕಿತ್ತಾಗ್ತದೆ ರೋಗವನ್ನ. ಈಗ ನಾವು ಉಪಶಮನಕ್ಕಿಂತ ಬೇರಿನಿಂದ ಮೂಲ ಭಾಗದಿಂದ ರೋಗವನ್ನ ತೆಗೆದು ಹೊರಗಾಗ್ತದೆ. ಹಾಗಾಗಿ ನಾವು ಆಯುರ್ವೇದ ಪಾಲನೆ ಮಾಡೋದು ಒಳ್ಳೇದು ಅಂತ. ಖಂಡಿತ ಸರ್, ನೀವಿಷ್ಟೊತ್ತು ಬಹಳ ಅತ್ಯಮೂಲ್ಯವಾದಂಥ ಆಯುರ್ವೇದದ ಚಿಕಿತ್ಸಾ ವಿಧಾನ, ಆಯುರ್ವೇದದ ಪರಿಹಾರೋಪಾಯಗಳು, ಬದುಕಿಗೆ ಆಯುರ್ವೇದ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಬಿಡುವಿರದ ಸಮಯದ ಮಧ್ಯೆ ನಮ್ಮೊಟ್ಟಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಪರವಾಗಿ ನಿಮಗೆ ಈ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಹೃತ್ಪೂರ್ವಕ ಧನ್ಯವಾದಗಳು ಸರ್ ಈ ಅವಕಾಶಕ್ಕಾಗಿ. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಆಯುರ್ವೇದ ಒಂದು ಪದ್ಧತಿ ಅಷ್ಟೇ ಅಲ್ಲ, ಅದು ಜೀವನದ ಒಳ್ಳೆಯ ಆರೋಗ್ಯಕರ ಪದ್ಧತಿ ಅಂತ ಭಾವಿಸ್ಕೊಂಡು ಆಯುರ್ವೇದ ಚಿಕಿತ್ಸೆಯ ಮೂಲಕ ನಿಮ್ಮ ಪರಿಹಾರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನಮ್ಮೊಟ್ಟಿಗೆ ಬಂದು ಕುಳಿತು ಮಾತನಾಡಿದಂಥ ನವೀನ್ ಬಿ ಸಜ್ಜನ್ ಸರ್ ಅವ್ರಿಗೂ, ನಿಮಗೂ ಆಲಿಸಿದ ನಿಮಗೂ ಹೃದಯಪೂರ್ವಕ ವಂದನೆ. ಮತ್ತೆ ಮುಂದಿನ ವಾರ ಭೇಟಿ ಆಗ್ತೀನಿ.